ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಸಿರಿ ರಂಗೋಲಿ ಕ್ರಿಯೇಷನ್ಸ್. ಸೊ ನನ್ನ ಎರಡನೇ ಮಗಳದು ಇವತ್ತು ಫಸ್ಟ್ ಇಯರ್ ಬರ್ಡೇ ಇದೆ. ಸೊ ಈ ಬರ್ಡೇನ ತುಂಬ ಸ್ಪೆಷಲಾಗಿ ಆ್ಯಂಡ್ ಮೀನಿಂಗ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗಲ್ಲಿ ಏನು ಮಾಡ್ತೀವಿ, ಹಾಗೆ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸಿದೆ. ಸೊ ವಾಚ್ ಮಾಡಿ ಆ್ಯಂಡ್ ಇವತ್ತು ನನ್ನ ಮಗಳು ಬರ್ಡೇ ಇದೆ, ಸೊ ವಿಶ್ ಮಾಡಿ. ಇವತ್ತು ನಾವು ಇಲ್ಲಿ ಬಂದಿರೋದು ರುದ್ರಾಶ್ರಮಕ್ಕೆ. ಇಲ್ಲಿ ರುದ್ರಾಶ್ರಮದಲ್ಲಿ 30-35 ಜನ ಇದ್ದಾರೆ ವಯಸ್ಸಾಗಿರೋರು. ಇವತ್ತಿನ ದಿನ ಅವರಿಗೆಲ್ಲ ತಿಂಡಿ ವ್ಯವಸ್ಥೆ ಮಾಡಿಕೊಡೋಣ ಅಂಥೇಳಿ ನಮ್ಮ ಮಗಳು ಬರ್ಡೇಗೆ, ಫಸ್ಟ್ ಇಯರ್ ಬರ್ತ್ಡೇಗೆ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಿ ಅಟ್ಲೀಸ್ಟ್ ಅವ್ರಿಗೂ ಒಂದು ಸ್ವಲ್ಪ ಒಂದು ತಿಂಡಿ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂಥೇಳಿ ನಾವು ನಮ್ಮ ಫ್ಯಾಮಿಲಿ ಫುಲ್ಲು ಹೋಗಿದ್ವಿ. ಸೊ ತುಂಬ ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ. ನಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ನಂಬಿಕೊಂಡಿರಿ. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ರಕ್ಷಿಸಿರಿ. ಆಮೇಲೆ ಪಿತನಾಮ ಸುತನಾಮ ಪವಿತ್ರ ನಾಮದಲ್ಲಿ ಆಮೇಲೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಥರ ಏಜ್ ಆಗಿರೋರ ಕಡೆಯಿಂದ ಒಂದೊಳ್ಳೆ ಆಶೀರ್ವಾದ ಸಿಗುತ್ತೆ ಅಂತಂದರೆ ನಾವೇ ತುಂಬ ಪುಣ್ಯ ಮಾಡಿರ್ತೀವಿ, ನಮ್ಮ ಮಕ್ಕಳು ಪುಣ್ಯ ಮಾಡಿರ್ತೀವಿ. ನಾವು ಈ ಥರ ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಹೀಗೆಲ್ಲ ಕಲಿಸಿದ್ರೆ ಅವ್ರ ಫ್ಯೂಚರಲ್ಲೂ ಈ ಥರ ಒಂದು ಒಳ್ಳೆಯ ಒಂದು ಇನ್ಸ್ಪಿರೇಷನಾಗಿ ತೊಗೊಂಡು ಕಂಟಿನ್ಯೂ ಮಾಡ್ತಾರೇನೋ ಅಂತ ಹೇಳಿ ಸೊ ನಾನು ನನ್ನ ಹಸ್ಬೆಂಡು ಪ್ಲ್ಯಾನ್ ಮಾಡಿ ಇವತ್ತಿನ ದಿನ ಹೀಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಸೊ ಮಾಡ್ತಾಯಿದ್ದೀವಿ. ಅಮ್ಮ ಇಸ್ಕೊಬರಗೆ ಇನ್ನೊಂದು ಪ್ಲೇಟು. ಅವರ ಹುಟ್ಟುಹಬ್ಬನ ಜನ್ಮದಿನವನ್ನು ಆಚರಿಸಿದ್ದಾರೆ. ಇದೇ ಮೊದಲನೇ ವರ್ಷ. ಆ ಮಗುವಿಗೆ ಒಳ್ಳೆ ನಿಮ್ಮ ಜ್ಯೋತಿಯ ಬೆಳಕನ್ನು ಚೆಲ್ಲಿ ಆ ಮಗುವಿಗೆ ಮುಂದಿನ ಜೀವನವನ್ನು ಬೆಳಕಿನ ಜ್ಯೋತಿಯ ಬೆಳಕಂತೆ, ಆ ಬಂಗಾರದ ಬೆಳಕಂತೆ ಮಾಡಿ ಅವಳನ್ನು ಕಾಪಾಡಿ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಟ್ಟು ಆ ಮಗುವಿಗೆ ಒಳ್ಳೆಯ ಜೀವನ ತೋರಿಸಿ ಕಾಪಾಡು ತಂದೆ ಯೇಸು ಕರ್ತನೆ, ಜೀಸಸ್ ಭಗವಂತನೇ, ತಾಯಿ ಮರಿಯಮ್ಮ, ತಂದೆ ಜೋಸಫ್ ಭಗವಂತ, ನೀನೇ ಕಾಪಾಡಪ್ಪ. ನಮ್ಮಪ್ಪ ಇತನಿಗೂ ಸುತನಿಗೂ ಪೈತ್ರಾತ್ಮನಿಗೂ ಮಾಂಗಲ್ಯ ನೀನಾಮದೇ ನಾನು, ತಂದೆ ತಾಯಿ ಮರಿಯಮ್ಮ, ನೀನೇ ಕಾಪಾಡುತ್ತಾರೆ. ಆಯ್ತಾ? ಮಗು ಚೆನ್ನಾಗಿರಲಿ, ಭಗವಂತ ಆರೈಸ್ತೀನಿ. ಇಲ್ಲಿ ವಯಸ್ಸಾಗಿರೋರೇ ಇರೋದು. ಮಗು ಬರ್ಡೇಗೆ ಈ ಥರ ಒಳ್ಳೆ ಆಶೀರ್ವಾದ ಸಿಗುತ್ತೆ ಅಂತಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಮತ್ತೆ ನಮಗೆ ಇನ್ಸ್ಪಿರೇಷನ್ ಆಗುತ್ತೆ. ಲೈಕ್ ತುಂಬಿರೋ ಹೊಟ್ಟೆಗೆ ನಾವು ಅನ್ನ ಹಾಕೋದ್ಕಿಂತ ಹಸ್ತಿರೋ ಹೊಟ್ಟೆಗೆ ಈ ಥರ ಒಂದು ಟೈಮ್ ಆದರೂ ನಮ್ಮ ಕೈಲಾದಷ್ಟು ಏನಾದ್ರೂ ಮಾಡಿದ್ರೆ ಅದು ಮನಸ್ಸಿಗೂ ತೃಪ್ತಿ ಅನಿಸುತ್ತೆ. ಮತ್ತು ನನ್ನ ಮಕ್ಕಳು ಹುಟ್ಟಿದ ದಿನಕ್ಕೂ ಒಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ. ಸೊ ನಮಗಂತೂ ತುಂಬ ಖುಷಿ ಆಯಿತು ಈ ಜಾಗಕ್ಕೆ ಬಂದು. ಮತ್ತು ಅವ್ರದ್ದೆಲ್ಲರದು ಆಶೀರ್ವಾದ ಏನು ಸಿಕ್ತೋ ನಾವು ಎಲ್ಲ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯವ್ರು ಏನಿದ್ದಾರೆ ತುಂಬ ಬ್ಲೆಸ್ಡ್. ಆ್ಯಕ್ಚುಲಿ ತುಂಬ ಪುಣ್ಯ ಮಾಡಿದ್ವಿ ಈ ಥರ ಒಂದು ಒಳ್ಳೊಳ್ಳೆ ಮಾತು ಕೇಳೋದಕ್ಕೆ. ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂದರೆ ಅಟ್ಲೀಸ್ಟ್ ನೀವು ಕೂಡ ಅಟ್ಲೀಸ್ಟ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಇಂಥವ್ರಿಗೆಲ್ಲ ಹೆಲ್ಪ್ ಮಾಡಿ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೋಗ್ತೀವಿ ಒಂದು ಫ್ಯಾಮಿಲಿ ಪೂಜೆ.
ಸೊ ದೇವಸ್ಥಾನದಿಂದ ಹೊರಟ ಅಮ್ಮನ ಮನೆಗೆ ಹೋದ್ವಿ, ನಮ್ಮ ಅಮ್ಮನ ಮನೆಗೆ. ಅಲ್ಲಿ ಕೂಡ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಹಾಂ ಕಟ್ ಮಾಡಿಸಿ. ಬರ್ಡೇ ಟು ಯು, ಹ್ಯಾಪಿ ಏನಪ್ಪ ನೀವು ಹ್ಯಾಪಿ ಬರ್ತ್ಡೇ ಟು ದೀಕ್ಷೆ ಇರ್ಲಿಲ್ಲ ಊರಿಗೆ ಹೋಗೋರಂತೆ. ಸರಿಯಾಗಿ ಅಲ್ಲಿ ನೋಡಿ ಎಲ್ಲಾರು ಮೆಂಚಲೆಲ್ಲ ತಿನ್ಬೇಕಪ್ಪ. ಪಿಂಕಿ ಇಲ್ಲಿ, ಪಿಂಕಿ ಇಲ್ಲಿ ನೀವೇ ಕಟ್ ಮಾಡಿ ನೀವೇ ತಿನ್ನೋದಾ? ಹ್ಞೂ ವಿಡಿಯೋ ನಮ್ಮ ಏರಿಯಾ ಮಕ್ಕಳದೆಲ್ಲ ಫುಲ್ ಕಾಕ್ಲೆ ಆಗೋಗಿತ್ತು ಅವತ್ತು. ಸೆಲೆಬ್ರೇಷನ್ ಮಾಡೋ ಮೂಡಲ್ಲಿದ್ರು ನನ್ನ ಮಗಳು ಬರ್ತ್ಡೇನ. ಗೊಂಬೆಮ್ಮ ಗೊಂಬೆಮ್ಮ ಹೇಳು ಮತ್ತೆ ಹೇಳು. ಗೊಂಬೆ ಏನಿದು? ನಗಬೇಕು ಹಂಗೆ ಹಂಗೆ ಸರಿ ಕೂರಾಯ್ತು. ಕೈ ಹಾಕ್ಬಿಟ್ಟೆ ನೀನು. ಅವ್ಳು ಬಿಡೋ ಥರ ಐತಿತ್ತಲ್ಲ. ಅವಳ ಪಕ್ಕದಲ್ಲೇ ನಿಲ್ಸ್ತಾ ಇರೋದು.
ನೀವು ಬನ್ನಿಯಪ್ಪ. ಬೊಮ್ಮನಿ ಮತ್ತೆಗೆ ಅಜ್ಜಿ ನೀವು ಅಲ್ಲಿ ಬೊಮ್ಮನಿ ಇಲ್ಲ ಬೇಡ ಬೇಡ ಈ ಕಡೆ ಬನ್ನಿ. ಅದು ಅಡಕ ಜ್ಞಾನ ಇರಲ್ಲ ನಮ್ಮ ಪುನರ್ವಿಗೆ ಇಟ್ಕೊಳ್ಳೋದು ಅಲ್ಲಿ ಬೊಂಬೆ ಏ ಮುಂದೆ ಬರಲ್ಲ ಇದು ಒಂದು ಅಕ್ಕ ನೀವೇ ವಿಡಿಯೋ ಮಾಡಿ ನಾನು ಫೋಟೋ ತೆಗಿತೀನಿ. ಸ್ಲೋ ಮೋಷನ್ ಫೋಟೋ ಹಾಕ್ತೀನಿ. ಫಿಲ್ಟರ್ ಹಾಕಲ್ಲ. ರೆಡಿನಾ ಆಂಟಿ ಹೊಡ್ಸ್ಲಾ? ವಿಡಿಯೋ ಮಾಡಪ್ಪ, ವಿಡಿಯೋ ಮಾಡ್ರ ಯಾರು ಆಂಟಿ ಹೊಡ್ಸ್ಲಾ? ನಾ ಹೇಳ್ದಾಗ ಇದೆ. ಎಲ್ಲ ಮಕ್ಕಳು ಮುಂದೆ ಬರ, ಈ ಕಡೆ ಬರ. ಎಲ್ಲ ಮೊಬೈಲ್ ಹಿಡ್ಕೊಂಡಿರೋರಿಗೆ ಬರ ಇಲ್ಲಿ ಲೈನ್ ನಿಂತ್ಕೊಳ್ರ. ಇನ್ನು ಮುಂದಕ್ಕೆ ಹೋಗ್ಬೇಕು. ಅಷ್ಟೇ ಅದು Happy birthday to you. Happy birthday to you. Happy birthday to you, dear. Akka, party. ಸಂತೋಣಿ ಈಗ ಬೇಡ. ಇರಲ್ಲ ಏ ಹೂವಿನ ಕುಂದ ಇದ್ರಷ್ಟು ಪಟಾಕಿ ಬೇಡ. ಪಟಾಕಿ ರೆಡಿ ರೆಡಿ ಗೆಟ್ ಸೆಟ್ ಗೋ. ಎಲ್ಲ ಹ್ಯಾಪಿ ಬರ್ತ್ಡೇ ಸಂಡೇ ಅನ್ಬೇಕು. ಗೊಂಬೆ ಅತ್ತತ ಇದನ್ನೆಲ್ಲ ಬಿಡಬೇಕು. ನಡೀರಿ ಫಸ್ಟ್ ಪಟಾಕಿ ಮುಟ್ಟಕ್ಕೆ ಹೋಗಿ. ಆಯ್ತು ಪಟಾಕಿ ಸರಿ ಕಮ್ಮ ಈಗ ಕೆಳಗೆ ಹಿಡ್ಕವ ಅದನ್ನ, ಏನಾಗಲ್ಲ. ಅದು ಬೇಡವೇ ಬೇಡ, ಬಿಟ್ಕೊಡ್ರ. ಏ ಗೊಂಬೆ ಗೊಂಬೆ ಎಲ್ಲ ನೋಡಿ, ಇಲ್ಲಿ ಈ ಕಡೆ ನೋಡಿ. ಎಲ್ಲ ನೋಡಿ ಈ ಕಡೆ ಬಾಸುನಿ ಈ ಕಡೆ. ಕವರ್ ಆಗಲ್ಲ. ಅಮ್ಮ ನೋಡಿ ಬಮ್ಮ ನೀನು ಹೋಗಮ್ಮ. ಗೊಂಬೆ ಫ್ರೆಂಡ್ಸ್ ಗಳಿಗೆ ಏ ಸಾಕು 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 ಈಗ ಸುಮ್ಮನೆ ಏ ಸಾಕು ಇರೋವಲ್ಲಿ. ನೀನೇ ಮಾಡ್ತೀಯ ಬಿಡು. ಸ್ಮೈಲ್. ಗೊಂಬೆದು ನಿಜವಾದ ಹೆಸರು ಬಂದು ಐಸಿರಿ ಅಂತ ಹೇಳಿ. ಸೊ ಇವತ್ತಿನ ದಿನ ಹೀಗೆ ಸೆಲೆಬ್ರೇಟ್ ಮಾಡಿದ್ವಿ ಅವಳ ಬರ್ಡೇನ. ನನಗಂತೂ ತುಂಬ ಖುಷಿ ಆಯಿತು.